ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ, ಈಗ ನೋಡಿ, ಬಿಕಾಂ ವಿದ್ಯಾರ್ಥಿಗಳಿಗಾಗಿ, ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಅಡಿಗರು ಬರೆದಿರ್ತಕ್ಕಂತಹ ಕಟ್ಟುವೆವು ನಾವು ಅನ್ನುವಂತಹ ಒಂದು ಪದ್ಯ ಭಾಗ 2ರ ಬಗ್ಗೆ ನೋಡಿ. ಪಾರ್ಟ್ 1 ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ. ಈಗ ಭಾಗ 2ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಸ್ವಲ್ಪ ಇಂದಿನ ವಿಚಾರವನ್ನ ನೋಡೋದಾದ್ರೆ, ಅಡಿಗರು ಹೊಸನಾಡನ್ನ ಕಟ್ಟಬೇಕು ಅನ್ನುವಂತಹ ಅವರ ಒಂದು ಬಯಕೆ. ಹಾಗೇನೆ ಹೊಸನಾಡನ್ನ ಕಟ್ಟೋದಿಕ್ಕೆ ಯುವಕರು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾರೆ ಅಂತಕ್ಕಂಥದ್ದು. ಯುವಕರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ, ಬನ್ನಿ ಹೊಸ ನಾಡನ್ನ ಕಟ್ಟೋಣ, ರಸದ ಬೀಡನ್ನ ಕಟ್ಟೋಣ ಅಂತ ಅಡಿಗರು ಯುವಕರಿಗೆ ಕರೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಇಲ್ಲಿ ಈ ಒಂದು ಪದ್ಯಗಳ ಸಾಲನ್ನು ನಾವು ಗಮನಿಸೋದಾದ್ರೆ ನೋಡಿ, ಎಡರುಗಳ ಕಡಲುಗಳ ನಿಸೀಳಿ ಬರುವೆವು ಘೋರ. ಇಲ್ಲ ಒಂದ್ ಕಡೆ ಅವ್ರು ಹೇಳ್ತಾ ಇದ್ದಾರೆ, ಹೊಸನಾಡನ್ನ ಕಟ್ಟಬೇಕಾದರೆ ಸಾಕಷ್ಟು ಅಡ್ಡಿ ಆತಂಕಗಳು, ಎಡರುಗಳು, ತೊಡರುಗಳು, ಅನೇಕ ಸಮಸ್ಯೆಗಳು ಬರ್ತವೆ. ಆದ್ರೂ ನಾವು ಕಡಲನ್ನ ಸೀಳಿ ಹೋಗುವಂತೆ ಘೋರತನದಿಂದ, ದಿಟ್ಟತನದಿಂದ ಹೋಗಬೇಕು. ಏನೇ ಸಮಸ್ಯೆಗಳು ಬಂದ್ರು, ಏನೇ ತೊಂದರೆಗಳು ಎದುರಾದ್ರೂ ಕೂಡ ಅವನ್ನ ಎದುರಿಸಿ ನಾವು ಮುನ್ನುಗ್ಗಬೇಕು ಅನ್ನುವಂತಹದನ್ನ, ಆಗ ಮಾತ್ರ ನಾವು ಹೊಸ ನಾಡೊಂದನ್ನ ಕಟ್ಟೋದಕ್ಕೆ ಸಾಧ್ಯ ಅಂತ ಇಲ್ಲಿ ಅಡಿಗರು ಯುವಕರಿಗೆ ಕರೆಯನ್ನ ನೀಡ್ತಾ, ಯುವ ಮನಸ್ಸುಗಳಿಗೆ ಒಂದು ಸಮಾಜದ ನೈತಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಆ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತಕ್ಕಂತಹ ವಿಚಾರಗಳನ್ನ ಯುವಕರಿಗೆ ತಿಳಿ ಹೇಳ್ತಕ್ಕಂತಹ ಒಂದು ಪದ್ಯವಾಗಿದೆ. ಯಾವ್ದಪ್ಪ ಅಂದ್ರೆ ಕಟ್ಟುವೆವು ನಾವು ಅನ್ನುವಂತಹ ಈ ಒಂದು ಪದ್ಯ ಭಾಗ. ಹಾಗೆ ನೋಡಿ, ಮತ್ತೆ ನಾವು ಗಮನಿಸೋದಾದ್ರೆ, ಇಂದು ಬಾಳಿದು ಕೂಳ ಕಾಳಗವೋ ಹೊಟ್ಟೆ, ಕೇಂದ್ರವಾಗಿದೆ ನರನ ಜೀವಿತಕ್ಕೆ, ಅನ್ನದನ್ಯಾಯದ ಅಗ್ನಿಯಲ್ಲಿ ಕರಗುತ್ತಿದೆ, ನರತೆ ಸಂಸ್ಕೃತಿ ಪ್ರೀತಿ ದಿವದ ಬಯಕೆ ಅಂತಕ್ಕಂತಹ ಸಾಲುಗಳನ್ನು ನಾವು ಗಮನಿಸೋದಾದ್ರೆ, ಇಂದು ಮನುಷ್ಯ ಬದುಕಿನಲ್ಲಿ ಅನ್ನಕ್ಕಾಗಿ ಹೋರಾಟಗಳು ಮಾಡಬೇಕಾದಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೇನೆ ಮನುಷ್ಯನ ಜೀವನ ಇಲ್ಲಿ ಹೊಟ್ಟೆ ಕೇಂದ್ರಿತವಾಗಿದೆ ಅಂತಕ್ಕಂಥದ್ದು. ಈ ಕಾರಣದಿಂದಾಗಿ ಬೇಕಾದಷ್ಟು ಅನ್ಯಾಯಗಳು ನಡೀತಾ ಇದ್ದಾವೆ ನಮ್ಮ ನಾಡಿನಲ್ಲಿ. ಹಾಗೇನೆ ಸಂಸ್ಕೃತಿ, ಪ್ರೀತಿ, ದೈವದ ಆಶಯಗಳು ಕರಗಿ ಹೋಗುವುದರ ಅಪಾಯವನ್ನ ಇಲ್ಲಿ ಗುರುತಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾ ಇದ್ರೆ, ಆದರ್ಶಗಳ ಜೊತೆಗೆ ವಾಸ್ತವದ ನೈಜ ಬದುಕಿನ ಬಗೆಗೆ ಕವಿ ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಈ ನೈಜ ಬದುಕು ಹೇಗಿದೆ, ಈ ಒಂದು ವ್ಯವಸ್ಥೆ ಹೇಗಿದೆ, ಇದರಲ್ಲಿ ನಾವು ಹೇಗೆ ಹೊಸನಾಡನ್ನ ಕಟ್ಟಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ, ಇಲ್ಲಿ ಇರುವೆವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನ. ಇಲ್ಲಿ ಆ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಮ್ಮಲ್ಲಿ ಅನೇಕ ವಿವಿಧ ರೀತಿಯ ಸಂಪತ್ತಿದೆ, ಅದೆಲ್ಲ ಎಲ್ಲರಿಗೂ ಸಮವಾಗಿ ಹಂಚೋಣ ಅಂತಕ್ಕಂಥದ್ದು. ನೋಡಿ, ಕವಿ ಹೇಳ್ತಾ ಇದ್ದಾರೆ, ಇರುವ ಸಂಪತ್ತನ್ನ ಎಲ್ಲರಿಗೂ ಸಮನಾಗಿ ಹಂಚಿಕೊಂಡು ಸುಖವ ಬಂದ್ರು ಕೂಡ ಸಮವಾಗಿ ಹಂಚ್ಕೊಳ್ಳೋಣ, ದುಃಖ ಬಂದ್ರು ಕೂಡ ನಾವು ಸಮನಾಗಿ ಹಂಚ್ಕೊಳ್ಳೋಣ. ಯಾವುದ್ರಲ್ಲೂ ಕೂಡ ತಾರತಮ್ಯವಿಲ್ಲದೆ ಸಾಮರಸ್ಯದಿಂದ ಬದುಕೋಣ. ಹಾಗೇನೆ ಆದರ್ಶ ಸಮಾಜವನ್ನ ಕಟ್ಟುವ ಕನಸನ್ನ ಎಲ್ಲ ಒಂದ್ ಕಡೆ ಯುವಕರ ಮನಸ್ಸಿಗೆ ಇಲ್ಲಿ ಅಡಿಗರವರು ಅಲ್ಲಿ ಎಲ್ಲ ಒಂದ್ ಕಡೆ ಬಿತ್ತುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಸಾಮರಸ್ಯದ ಆಧಾರದಿಂದ ಎಲ್ಲೋ
ಕಟ್ಟಿದ ಆ ಒಂದು ಆದರ್ಶ ಸಮಾಜವನ್ನ ಕಟ್ಟುವಂತಹ ಒಂದು ಆದರ್ಶ ಸಮಾಜದ ಕನಸನ್ನ ಕಾಣ್ತಾ ಇದ್ದಾರೆ ಕವಿ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಹಾಗೇನೆ ಮುಂದುವರೆದಂತೆ ಇಲ್ಲೇ ಈ ಎಡೆಯಲ್ಲಿಯೇ ನಮ್ಮ ಮುಂಗಡೆಯಲ್ಲೇ, ಇಲ್ಲಿ ಎಲ್ಲ ಒಂದ್ ಕಡೆ ಅಳಲುಗಳ ಎಡೆಯಲ್ಲೇ ಸೋಲುಗಳ ತೊಡೆಯಲ್ಲೇ ಅರಳಿತೋ ನಮ್ಮ ನಾಡು, ನಮ್ಮದು ತುಂಬಿರುವ ಅದರ ನರುಗಂಪು ಹೊರ ಹೊಮ್ಮುವುದು ಕಾದು ನೋಡು ಅನ್ನುವಂತಹ ಒಂದು ಸಾಲುಗಳನ್ನ ಗಮನಿಸೋದಾದ್ರೆ, ಹೊಸನಾಡನ್ನ ಕಟ್ಟಬೇಕಾದ್ರೆ ಇದು ಸಾಮಾನ್ಯವಾದ ಕೆಲಸವಲ್ಲ. ಯಾಕೆಂದ್ರೆ ಇದರಲ್ಲಿ ಅನೇಕ ತೊಂದರೆಗಳು ಉಂಟಾಗ್ಬೋದು, ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಸೋಲುಗಳು ಉಂಟಾಗಬಹುದು. ಆದರೆ ಸೋಲುಗಳಿಗೆ ಹೆದರಬಾರದು, ಸೋಲುಗಳನ್ನ ಎದುರಿಸಿ ನಮ್ಮ ನಾಡನ್ನ ಅರಳಿಸುವಂತಹ ಕನಸು ನಮ್ಮದಾಗ್ಬೇಕು ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ನಾವ್ಯಾರು ಉತ್ಸಾಹಿ ಯುವಕರಿದ್ದೀರಾ ನೀವು ಅಂತಕ್ಕಂಥದ್ದು ನೋಡಿ. ಉತ್ಸಾಹ, ಉದ್ವೇಗ, ಉದ್ರೇಕಗಳ ವೀರ ಯುವ ಜನರ ನಾಡಗುಡಿಯು, ಅದರ ಹೋರಾಟಕ್ಕೆ ಬಾನೇ ಗಡಿಯು, ಬರಲು ಬಿಡುವೆ ನೆಂದಿಗೂ ಅದಕ್ಕೆ ತಡೆಯು, ತಡೆಯುವವರು ಬನ್ನಿರೋ, ಹೊಡೆಯುವವರು ಬನ್ನಿರೋ. ಇಲ್ಲಿ ಕೆಡ ನುಡಿವ ಕೇಡ ಬಗೆವ ಕೆಡುಕ ಜನರೇ ಬನ್ನಿರೋ ಅನ್ನುವಂತಹ ಈ ಬನ್ನಿ ಎನ್ನುವಂತಹ ಸಾಲುಗಳನ್ನ ನಾವು ಗಮನಿಸೋದಾದ್ರೆ, ಈ ನಾಡು ಯುವ ಜನರ ನಾಡು, ಯುವ ಕ್ರಾಂತಿಕಾರಿಗಳ ನಾಡಿದು. ಹಾಗೆ ಯುವಕರಲ್ಲಿ ತುಂಬು ಉತ್ಸಾಹ ಇದೆ, ಉದ್ವೇಗ ಇದೆ, ಉದ್ರೇಕಗಳಿಂದ ಕಟ್ಟಿದ ಗುಡಿಯಾಗಿದೆ ಈ ನಾಡು. ಅದರ ಗಡಿ ಆಕಾಶದವರೆಗೂ, ಬಾನಂಚಿನವರೆಗೂ ವಿಸ್ತರಿಸುವ ಈ ನಾಡಿನಲ್ಲಿ, ವಿಸ್ತಾರವಾಗಿರ್ತಕ್ಕಂತಹ ಈ ನಾಡಿನಲ್ಲಿ ವಿಹರಿಸುವ ಈ ನಾಡಿನ ಜನರನ್ನ ಯಾರು ತಡೆಯುತ್ತೀರಾ? ಇಲ್ಲಿ ಯಾರೂ ಕೂಡ ಈ ನಾಡಿನ ಜನರನ್ನ ತಡೆಯುವವರಿಲ್ಲ. ನಮ್ಮ ಸುದ್ದಿಗೆ ಬಂದರೆ, ನಮ್ಮ ತಂಟೆಗೆ ಬಂದ್ರೆ ಅವರನ್ನ ಸುಮ್ಮನೆ ಉಳಿಸುವವರಲ್ಲ ಎಂದು ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಮುಂದುವರೆದಂತೆ ಇಲ್ಲಿ ಹೇಳ್ತಾರೆ, ಕೊಟ್ಟೇವಿದೋ ವಿಳೆಯನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸನಾಡೊಂದನು ಸುಖದ ಬೀಡೊಂದನು ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಕವಿ ಇಲ್ಲಿ ಪಣವನ್ನ ತೊಡ್ತಾ ಇದ್ದಾರೆ. ಯಾಕೆಂದ್ರೆ ಯಾರಾದರೂ ನಮ್ಮನ್ನ ತಡೆಯಲು, ಹೊಡೆಯಲು ಬರುವವರಿದ್ದರೆ ಬನ್ನಿರೋ, ಬನ್ನಿ, ಕೆಟ್ಟ ಜನರೇ ಬನ್ನಿ, ನಿಮ್ಗೆ ವಿಳ್ಳೆಯದ ಎಲೆಯನ್ನ ಕೊಟ್ಟು ನಾವು ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ಬನ್ನಿ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಹೆಣಗಳ ಮೇಲೆ, ನಿಮ್ಮ ಹೆಣಗಳ ಮಸಣದ ಮೇಲೆ ನಾವು ಹೊಸ ನಾಡೊಂದನ್ನ ಕಟ್ಟುತ್ತೇವೆ, ಹೊಸ ಸಮಾಜವನ್ನ, ನವ ಸಮಾಜವನ್ನ ನಿರ್ಮಾಣ ಮಾಡ್ತೇವೆ. ಹಾಗೇನೆ ಇಲ್ಲ ಒಂದ್ ಕಡೆ ಸುಖದ ಬೀಡೊಂದನ್ನ ಕಟ್ಟುತ್ತೇವೆ ಎಂಬುದಾಗಿ ಕವಿ ಬಹಳ ಉತ್ಸಾಹದಿಂದ ಯುವಕರಿಗೆ ರಾಷ್ಟ್ರದ ನವನಿರ್ಮಾಣದಲ್ಲಿ ಯುವಕರು ತೆಗೆದುಕೊಳ್ಳಬೇಕಾದಂತಹ ನೈತಿಕ ಹಾಗೂ ಜವಾಬ್ದಾರಿಗಳ ಬಗ್ಗೆ ಈ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇದಿಷ್ಟು ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ ಅಂತಕ್ಕಂತಹ ಕವಿತೆಯ ಸಾರಾಂಶವಾಗಿದೆ. ಹಾಗಾಗಿ ಈ ಕವಿತೆ ಎರಡೂ ಭಾಗಗಳಲ್ಲಿದೆ. ಎರಡೂ ಭಾಗಗಳನ್ನ ಕೇಳಿ ತಿಳ್ಕೊಳ್ಳಿ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.